ಏನ್ ರಿಪೋರ್ಟ್? ಎಜುಕೇಶನ್ UIDC ಪ್ಲಸ್ ಅಂತ ಹೇಳಿ. ಅದು ಹಳೇದಪ್ಪ, 2025-26. 25-26 ಅದರಲ್ಲಿ ಸ್ಕೂಲ್ ಡ್ರಾಪ್ ಔಟ್ಸ್ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂತ ಹೇಳಿ 18.1% ಕಂಪ್ಯಾರಿಟಿವ್ ಅದರ್ ಸ್ಟೇಟ್ಸ್ ಅಂತ ಹೇಳಿ. ಸೆಕೆಂಡ್ರಿ ಹಾಂ ಸರ್. ಸೆಕೆಂಡ್ರಿ ಲೆವೆಲ್ ಅಲ್ಲಿ ಕರ್ನಾಟಕ ಇಸ್ 18.1. ಹೌದು. ಕಂಪೇರ್ ಟು ಅದರ್ ಸದರ್ನ್ ಸ್ಟೇಟ್ಸ್ ಬಹಳ ಜಾಸ್ತಿ ಇದೆ ಇದು. ಅಂದ್ರೆ ಬಿಹಾರ UP ಎಲ್ಲ 8% ಇದೆ, ಇದರಲ್ಲಿ 18% ಇದೆ. ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಏನು ಸರ್ ತಮ್ಮ ಅಬ್ಸರ್ವೇಷನ್, ಏನು ಕೇಳೋಣ ಅಂತ ಫೋನ್ ಮಾಡಿದೆ. ಅಲ್ಲ ಅದೇನೆ, ಈಗ ಒಂದು ಅಕ್ಸೆಸ್ ಏನಂದ್ರೆ ಅದು ಹೈಸ್ಕೂಲ್ ನಮ್ಮಲ್ಲಿ 1 to 7th ಇರುತ್ತೆ ಅಥವಾ 1 to 8th ಇರುತ್ತೆ. ಹೈಸ್ಕೂಲ್ ಡಿಸ್ಟೆನ್ಸ್ ದೂರ ಇರುತ್ತೆ. ಸೊ ನ್ಯಾಚುರಲಿ ಅಲ್ಲಿ ಡ್ರಾಪ್ ಔಟ್ ರೇಟ್ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಇನ್ಸೆಂಟಿವ್ ಕೊಡ್ತಾ ಇದ್ರು, ಆ ಇನ್ಸೆಂಟಿವ್ ನಿಲ್ಸ್ಬಿಟ್ರು. ಕೊಡ್ತೀರಿ ಸರ್? ಬೈಸಿಕಲ್ ಕೊಡ್ತಾ ಇದ್ರು ಹುಡುಗಿಯರಿಗೆ, ಅದನ್ನು ನಿಲ್ಸಿ ಆಗ್ಲೇ 4-5 ವರ್ಷ ಆಯ್ತು. ಸೊ ಅದೆಲ್ಲ ಕಾರಣಗಳು ಮೇನ್. ಮತ್ತೆ ಇದು ಜಾಸ್ತಿ ಆದ್ರೆ ಮತ್ತೆ ಅಂದ್ರೆ ಆ ಡ್ರಾಪ್ ಔಟ್ಸ್ ಹುಡುಗಿಯರು ಮದ್ವೆ ಆಗ್ತಾರೆ ಅಥವಾ ಮುಂದೆ ಏನು ಸರ್, ಹೇಗೆ ಅದು ಎಜುಕೇಶನ್ ಲೆವೆಲ್? ಅದೇನೆ, ಅದೇನಂದ್ರೆ ಬೇಸಿಕಲಿ ಮಕ್ಕಳು 10th ಮುಗಿಸಲ್ಲ, 8ನೇ ಕ್ಲಾಸ್ಗೆ ಡ್ರಾಪ್ ಔಟ್ ಆಗ್ತಾರೆ ಅಥವಾ 7ನೇ ಕ್ಲಾಸ್ಗೆ ಡ್ರಾಪ್ ಔಟ್ ಆಗ್ತಾರೆ. ಸೊ ಡ್ರಾಪ್ ಔಟ್ ಆದ್ರೆ ನ್ಯಾಚುರಲಿ ಇಲ್ಲ ಹೆಣ್ಮಕ್ಳು ಮದುವೆ ಮಾಡ್ತಾರೆ, ಅರ್ಲಿ ಮ್ಯಾರೇಜ್, ಚೈಲ್ಡ್ ಮ್ಯಾರೇಜ್ ಅಥವಾ ಚೈಲ್ಡ್ ಲೇಬರ್, ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಮತ್ತೆ ಹೈಯರ್ ಎಜುಕೇಶನ್ ಇಲ್ದಂಗ ಆಗುತ್ತೆ ಸರ್ ಮುಂದೆ. 10th ವರೆಗೂ ಶಿಕ್ಷಣ ಸಿಕ್ಕಿದ್ರೆ ಅವರ ಲೈಫ್ ಬೇರೆ ತರ ಇರ್ತಾ ಇತ್ತು, ಅದು ಆಪರ್ಚುನಿಟಿ ಮಿಸ್ ಆಗುತ್ತೆ. ಅಲ್ಲ ಮುಂದಕ್ಕೆ ಹೈಯರ್ ಎಜುಕೇಶನ್ ಇಲ್ದಂಗ ಆಗೋಗುತ್ತಲ್ಲ ಸರ್? ಇಷ್ಟೇ ಈ 10th ಇಲ್ಲ ಅಂದ್ರೆ ಅಲ್ಲ, ಅದಕ್ಕೆ ನೀವು 10th ಮಾಡಿಲ್ಲ ಅಂದ್ರೆ ಹೈಯರ್ ಎಜುಕೇಶನ್ ಈ ನೀಟ್ ಪ್ರಶ್ನೆಗಳೇ ಬರೋದಿಲ್ವಲ್ಲ ನಿಮ್ಗೆ? ಅವೆಲ್ಲ ಯಾವತ್ ಬರೋದೇ ಇಲ್ಲ. ಇದೊಂಥರ ಏನು ವ್ಯವಸ್ಥಿತ ಇದೊಂಥರ ಅನಿಸ್ತದೆ ಅಲ್ವಾ ಸರ್? ಅದೇನೆ, ಅವ್ರಿಗೆ ಏನಂದ್ರೆ ಈಗ ಅದು ಈಗ ದೂರ ಇದೆ, 5 ಕಿಲೋಮೀಟರ್ಸ್ ಇದೆ. ಅದು ಯಾವ್ದು ನಮ್ಮ ಡೆಫಿನಿಷನ್ ಪ್ರಕಾರ ಒಂದು ಕಿರಿಯ ಪ್ರಾಥಮಿಕ 1 ಕಿಲೋಮೀಟರ್, ಹಿರಿಯ ಪ್ರಾಥಮಿಕ 3, ಹೈಸ್ಕೂಲ್ 5. ಸೊ ನ್ಯಾಚುರಲಿ ಇವ್ರೇನ್ ಅಟ್ಲೀಸ್ಟ್ ಸೈಕಲ್ಸ್ ಕೊಡ್ತಾ ಇದ್ರು, ಅದು ಕೊಟ್ಟಿದ್ರೆ ಅಟ್ಲೀಸ್ಟ್ ಇದು ಸ್ವಲ್ಪ ಕಡಿಮೆ ಆಗಿರೋದು, ಮಕ್ಕಳು ಹೋಗಿರೋರು ಸೈಕಲ್ ಅಲ್ಲಿ. ಸೊ ಹಂಗಾಗಿ ಮತ್ತೆ ಈಗ ಗವರ್ಮೆಂಟ್ ಸ್ಕೂಲ್ ಡಿಪ್ರೆಷನ್ ಆದಂಗೆ, ಬಟ್ ಅದ ಅಪೋಸಿಟ್, ಅಪೋಸಿಟ್ ಈ ಕಡೆಗೆ ಪ್ರೈವೇಟ್ ಗೆ ಕೆಲವು ಇದು ಅಡ್ಮಿಷನ್ ಜಾಸ್ತಿ ಆಗ್ತದೆ. ನಾಟ್ ಇವರು ಯಾರ್ದು 2 ಬಾಯ್ಸ್ ಅಂಡ್ ಗರ್ಲ್ಸ್. ಅಲ್ಲ ಅದು ಗವರ್ಮೆಂಟ್ ಸ್ಕೂಲ್ಸ್ ಎಲ್ಲಿ ದೂರ ಇದೆ, ಅದು ನ್ಯಾಚುರಲಿ ಪ್ರೈವೇಟ್ ಸ್ಕೂಲ್ಸ್ಗೆನೆ ಯಾವಾಗ್ಲೂ ಅನುಕೂಲ. ಬಟ್ 18.1 ಏನಿದೆ ಅದು ಪ್ಯೂರ್ಲಿ ಡ್ರಾಪ್ ಔಟ್, ಮತ್ತೆ ಅದು ಹೆಚ್ಚು ಗವರ್ಮೆಂಟ್ ಸ್ಕೂಲ್ಸ್. ಮತ್ತೆ ಬಾಯ್ಸ್ ಕೂಡ ಅಷ್ಟೇ ಇದಾರೆ ಸರ್, ಅಷ್ಟೇ ಜಾಸ್ತಿ ಇದಾರೆ. ಅದೇ ಎರಡೂನು. ಅದು ಮೆಜಾರಿಟಿ ಗವರ್ಮೆಂಟ್ ಸ್ಕೂಲ್ಸ್. ಈಗ ಆಸ್ ಅನ್ ಎಜುಕೇಶನಿಸ್ಟ್ ಸರ್, ನೀವು ಏನು ಗವರ್ಮೆಂಟ್ ಏನ್ ಸಜೆಷನ್ ಮಾಡ್ತೀರಾ? ಅಲ್ಲ, ಒಂದು ಖಂಡಿತ ಏನೋ 7-8 ಏನಿದಾವೆ ಇದು ದೂರ ಇರೋ ಕಡೆ ಒಂದು ಇನ್ಸೆಂಟಿವ್ಸ್ ಕೊಡ್ಬೇಕು. 2 ಏನ್ ಬೈಸಿಕಲ್ ಸ್ಟಾಪ್ ಆಗಿದೆ ಅದನ್ನ ರೀಇಂಟ್ರೊಡ್ಯೂಸ್ ಮಾಡ್ಬೇಕು. ಮತ್ತೆ ಎಲ್ಲೆಲ್ಲಿ ಈ ತರದ ಒಂದು ಡ್ರಾಪ್ ಔಟ್ ಆಗ್ತಿದೆ ಅಂತ ಪ್ರಾರಂಭದಲ್ಲಿ ಗೊತ್ತಾದ ತಕ್ಷಣ ಅಂತ ಮಕ್ಕಳನ್ನ ಗುರ್ತಿಸಿ ಮತ್ತೆ ಮೇನ್ ಸ್ಟ್ರೀಮ್ ತರೋ ಕೆಲಸ ಇಮಿಡಿಯೇಟ್ ಆಗಿ ಆಗ್ಬೇಕು. ಈಗ ಶಾಲೆ ಪ್ರಾರಂಭ ಆದ ತಕ್ಷಣ ಯಾವ ಮಕ್ಕಳು ಎಲ್ಲಿ ಡ್ರಾಪ್ ಔಟ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಈಗ ಸ್ಕೂಲ್ ಹೆಡ್ ಮಾಸ್ಟರ್ಗಳಿಗೆ ಅದೊಂದು ದೊಡ್ಡ ಟಾಸ್ಕ್ ಇದೆ ಈಗ ಇದು. ಅದೇ ಯಾವ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಆ ಮಕ್ಕಳು, ಕಂಟಿನ್ಯೂ ಆದ್ರ ಇಲ್ವಾ, TC ತಗೊಂಡಿದಾರ ಏನು ಎಲ್ಲ ಗೊತ್ತಾಗುತ್ತೆ. ಮಗು TC ತಗೊಳ್ಳಿಲ್ಲ ಅಂದ್ರೆ ಅದು ಡಿಸ್ಕಂಟಿನ್ಯೂ ಆಯ್ತು ಅಂತ. ಆ ತರದ ಫಾಲೋ ಅಪ್ ಮಾಡ್ಬೇಕು. ಅಲ್ಲ, ಇದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಯಾರಿಗಿರುತ್ತೆ ಸರ್? ಅದನ್ನ ಆಗ್ಲೇ ಹೇಳಿದಾಗ ಟೀಚರ್ಸ್ ಮಾತ್ರ ಅಥವಾ ಅದಕ್ಕೊಂದು ಏನಾದ್ರು ಸಿಸ್ಟಮ್ ಇದೆಯಾ ನಮ್ಮಲ್ಲಿ? ಆಫೀಸರ್ಸ್ BO ಲೆವೆಲ್ ಅಲ್ಲಿ ಅದು ಆಗ್ಬೇಕಲ್ಲ? ಇದು ಸರ್ಕಾರದ ಲೆವೆಲ್ ಅಲ್ಲಿ ಸೈಕಲ್ ಕೊಡೋದ್ರ ಬಗ್ಗೆ, ಮತ್ತೆ ಹೆಣ್ಮಕ್ಳಿಗೆ ಒಂದು ಇನ್ಸೆಂಟಿವ್, ದೋಸ್ ಹೂ ಕಂಪ್ಲೀಟ್ 7th and 8th ಸ್ಟ್ಯಾಂಡರ್ಡ್ ಅವ್ರ ಹೈಸ್ಕೂಲ್ ಹೋದ್ರೆ ಅವ್ರಿಗೊಂದು ಹೊಸ ಬಗೆ ಇನ್ಸೆಂಟಿವ್ ಕೊಟ್ರೆ ಅದು ಖಂಡಿತ ಮಕ್ಕಳಿಗೆ ಹೆಚ್ಚು ಪ್ರೇರಣೆ ಆಗುತ್ತೆ. ಥ್ಯಾಂಕ್ ಯು ಸರ್. ಇದು ಹಾಕಿರ್ತೀವಿ, ಮತ್ತೆ ಮುಂದಿನ ವಿಷಯಗಳ ಜೊತೆ ಮಾತಾಡ್ತೀನಿ. ಓಕೆ, ನಮಸ್ತೆ ಸರ್.
ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.